ಖರಾಡೆ ನ್ಯೂಸ್ಗೆ ಸ್ವಾಗತ. ನ್ಯಾಯ ಮತ್ತು ಧರ್ಮಕ್ಕಾಗಿ ಖರಾಡೆ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಂಗಾರಪೇಟೆ ತಾಲೂಕು ಬಲಮಂದೆ ಗ್ರಾಮದಲ್ಲಿ ಶ್ರೀ ತಿಮ್ಮರಾಯ ಸ್ವಾಮಿಯ ಅದ್ದೂರಿ ಉತ್ಸವಕ್ಕೆ ಆಗಮಿಸಿದಂತಹ ಕೋಲಾರ ಜಿಲ್ಲೆಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀ ಬಿ ಮಹೇಶ್ ರವರು, ಸಮಾಜ ಸೇವಕರು ಮತ್ತು ಕಾಮಸಮುದ್ರ ಹೋಬಳಿ ಬಿಜೆಪಿ ಮುಖಂಡರಾದ ಶ್ರೀ ಬತ್ತಲಹಳ್ಳಿ ಮಂಜುನಾಥ್ ರವರು ಹಾಗೂ ಇತರ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇನ್ನೂ ಇವತ್ತು ಬಲಮಂದೆ ಗ್ರಾಮದಲ್ಲಿ ತಿಮ್ಮರಾಯ ಸ್ವಾಮಿ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಭಾಗವಹಿಸಿರುವ ನಮ್ಮ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಅಧ್ಯಕ್ಷರಾದಂತಹ ಸಂಪನ್ ರೆಡ್ಡಿ ಅವರೇ, ಈ ಭಾಗದ ಪ್ರಭಾವಿ ಮುಖಂಡರು, ಶಕ್ತಿ ಕೇಂದ್ರದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದಂತಹ ಬತ್ತಲಹಳ್ಳಿ ಮಂಜುನಾಥ್ ಅವರೇ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬುದ್ಧಿಪೇಟೆ VSS ಅಧ್ಯಕ್ಷರಾದಂತಹ ಸೀತಾರಾಮನ್ ಅವರೇ, ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದಂತಹ ರಾಮಣ್ಣ ಅವರೇ, ಹಾಲಿ ಉಪಾಧ್ಯಕ್ಷರಾದಂತಹ ನಾರಾಯಣಸ್ವಾಮಿ ಅವರೇ, ಪೆದ್ದಣ್ಣವರೇ, ನಾರಾಯಣನವರೇ, ನಮ್ಮ ಪೆದ್ದಣ್ಣವರೇ, ಇನ್ನೊಂದು ಪೆದ್ದಣ್ಣವರೇ, ಈ ಭಾಗದ ನಮ್ಮ ಯುವ ಮುಖಂಡರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ನನ್ನ ಆತ್ಮೀಯ ಸ್ನೇಹಿತರಾದಂತಹ BK ಮಂಜುನಾಥ್ ಅವರೇ, ಯುವ ಮುಖಂಡರಾದಂತಹ ಶಿವಕುಮಾರ್ ಅವರೇ, HR ಶ್ರೀನಿವಾಸ್ ಅವರೇ, ಹಾಗೂ ಆತ್ಮೀಯ ಬಂಧುಗಳೇ, ಬಲಮಂದೆ ಗ್ರಾಮದಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಆದ್ರೆ ನಾನು ಇವತ್ತು ಬಂದಿರೋದು ಇದೇ ಮೊದಲನೇ ಬಾರಿ. ಪ್ರತಿ ವರ್ಷ ನಮ್ಮ ತಂದೆಯವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ಈ ಬಾರಿ ಮೊದಲನೇ ಬಾರಿ ಬಂದಿದ್ದೀನಿ. ಎಲ್ಲ ಬಲಮಂದೆ ಗ್ರಾಮಸ್ಥರಿಗೆ, ಬಲಮಂದೆ ಪಂಚಾಯತಿಯ ಎಲ್ಲ ಜನತೆಗೆ ಆ ತಿಮ್ಮರಾಯ ಸ್ವಾಮಿ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ, ರೈತರು ಸದಾ ಯಾವತ್ತು ಹಸಿರಾಗಿರ್ಲಿ, ಒಳ್ಳೆ ಮಳೆ ಮತ್ತು ಬೆಳೆ ಆಗಲಿ ಅಂತ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನ ಆ ದೇವರ ಆಶೀರ್ವಾದ ಪಡೆಯೋದಕ್ಕೆ ನಮ್ಮ ಆಹ್ವಾನ ಮಾಡಿ ಎಲ್ಲರಿಗೂ ಕರೆದಿದ್ದಂತ ತಮ್ಮೆಲ್ಲರೂ ಅನಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ವಿಜಯ ಕರ್ನಾಟಕ.